ಎಲ್ಲರಿಗೂ ನಮಸ್ಕಾರ. ರಾಗಸಾಯಿ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ವಿಷಯ ದೀಪ. ಮೊಟ್ಟ ಮೊದಲಿಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಬೇಕು. ನಂತರ ಅದರ ಮೇಲೆ ನವಧಾನ್ಯಗಳನ್ನು ದಿಕ್ಕಿಗನುಗುಣವಾಗಿ ಹಾಕಬೇಕು. ಅದರ ಮೇಲೆ ಒಂದೊಂದಾಗಿ ಮಣ್ಣಿನ ಹಣತೆಗಳನ್ನು ಜೋಡಿಸಬೇಕು. ಜೋಡಣೆಯಾದ ನಂತರ ದೀಪದಿಂದ ಅಲಂಕಾರವನ್ನು ಮಾಡಬೇಕು. ಅಲಂಕಾರ ಮಾಡಿದ ನಂತರ ದೀಪವನ್ನು ಹಚ್ಚಬೇಕು. ದೀಪವನ್ನು ಹಚ್ಚಿ ದೇವರ ಮುಂದೆ ಮನೆಯ ಸದಸ್ಯರೆಲ್ಲರೂ ಬೆಳಗಬೇಕು. ತುಳಸಿಯ ಕಟ್ಟೆ ಮುಂದೆ ಬೆಳಗಿದರೆ ಇನ್ನೂ ಶ್ರೇಷ್ಠ. ಇದನ್ನು ಬೆಳಗುವುದರಿಂದ ಮನಸ್ಸಿಗೆ ಶಾಂತಿ, ಮನಸ್ಸಿನ ಕೋರಿಕೆಗಳು ಎಲ್ಲವೂ ಈಡೇರುತ್ತವೆ ಎಂದು ಪ್ರತೀತಿ ಇದೆ. ಆದ್ದರಿಂದ ಎಲ್ಲರೂ ಇದನ್ನು ಮಾಡಿದರೆ ತುಂಬ ಅನುಕೂಲತೆಯಾಗುತ್ತದೆ. ಥ್ಯಾಂಕ್ ಯು.